ಹರೇ ಶ್ರೀನಿವಾಸ. ನೀವು ಯಾವುದೇ ಶುಭ ಕಾರ್ಯಕ್ರಮ ಮಾಡುವುದಕ್ಕಿಂತ ಮೊದಲು ಏನು ಮಾಡಬೇಕು, ದೇವರಿಗೆ ನಮಸ್ಕಾರ ಮಾಡಿ ಎಣ್ಣೆ ಶಾಸ್ತ್ರ ಮಾಡ್ಕೊಳ್ಕೋಬೇಕು. ಅಂದರೆ ಹಿರಿಯರು ಇರ್ತಾರಲ್ಲ, ದೊಡ್ಡವರು, ಅವ್ರ ಕೈಯಿಂದ ಎಣ್ಣೆ ಶಾಸ್ತ್ರನ ಮಾಡಬೇಕು. ಏನು ಅಂತಂದರೆ 7 ಜನ ಸಪ್ತ ಋಷಿಗಳ ಸ್ಮರಣೆ ಮಾಡಿಕೊಂಡು ನೆಲದ ಮೇಲೆ 7 ತೊಟ್ಟು ಯಾವುದೇ ಎಣ್ಣೆ ತೊಗೊಳ್ಳಿ, ಕೊಬ್ಬರಿ ಎಣ್ಣೆ ತೊಗೊಳ್ಳಿ ಅಥವಾ ಯಾವುದೇ ಪರಿಮಳ ಇರೋ ಎಣ್ಣೆ ತೊಗೊಂಡು 7 ತೊಟ್ಟು ಕೆಳಗಡೆ ಇಟ್ಟು ಅದನ್ನೆಲ್ಲ ಬೆಳೆದು ನೀವು 7 ಜನ ಸಪ್ತ ಋಷಿಗಳ ಸ್ಮರಣೆ ಮಾಡಿಕೊಂಡು ಎಣ್ಣೆ ಶಾಸ್ತ್ರ ಮಾಡಬೇಕು. ಆಮೇಲೆ ದೇವರಿಗೆ ಆರತಿ ಮಾಡಿ ಆಮೇಲೆ ಈ ದಂಪತಿಗಳಿಗೆ ಮತ್ತು ಯಾರು ಮಗು ಅವ್ರದ್ದು ಫಂಕ್ಷನ್ ಇರುತ್ತೆ ಆ ಮಗುನ ಕೂಡಿಸ್ಬೇಕು. ಮತ್ತು 3 ಜನನ ಕೂಡಿಸ್ಬಾರ್ದು, ಹಸೆಮಣೆ ಮೇಲೆ 4 ಜನನ ಕೂಡಿಸ್ಬೇಕು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ನೆಲ ಸಾರಿಸಿ ಅಲ್ಲಿ ಒಂದು ರಂಗೋಲಿ ಹಾಕಿ ಅದ್ರ ಮೇಲೆ ಮಣೆ ಹಾಕಿ ಅದ್ರ ಮೇಲೆ ಒಂದು ತೆಳ್ಳನೆ ಒಂದು ಬಟ್ಟೆ ಹಾಸಿ ದೇವ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ಆ ಎಣ್ಣೆ ಶಾಸ್ತ್ರ ಮಾಡ್ಕೊಳ್ಳೋ ಜನನ ಕೂತ್ಕೋಬೇಕು. ಎಣ್ಣೆ ಶಾಸ್ತ್ರ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಆರತಿ ಮಾಡಿ ಎಡಗೈಯಿಂದ ಹೆಬ್ಬೆಟ್ಟಲ್ಲಿ ಆರತಿನ ಅದ್ದಿ, ಅಂದರೆ ಕೆಂಪು ಆರತಿ ಮಾಡಿರ್ತೀರಲ್ಲ ಅದನ್ನು ಅದ್ದಿ ಕೆನ್ನೆಗೆ, 2 ಕೈಗೆ, 2 ಕಾಲಿಗೆ, ಎಲ್ಲರಿಗೂ 4 ಜನನ ಕೂತಿದ್ದಾರಲ್ಲ ಅವ್ರಿಗೆಲ್ಲ ಕೂಡ ಹಚ್ಚಬೇಕು. ಆಮೇಲೆ ಅದು ಮಾಡಿರ್ತೀರಲ್ಲ ಅದನ್ನು ಹೊರಗಡೆಗೆ ಎಲ್ಲರೂ ದಾಟ್ಕೊಂಡು ಬರ್ತಾರಲ್ಲ ಆ ಥರ ರೋಡ್ ಮಧ್ಯದಲ್ಲಿ ಹಾಕಬೇಕು. ಅವ್ರು ಅದನ್ನು ದಾಟ್ಕೊಂಡು ಮುಂದಕ್ಕೆ ಹೋಗ್ಬೋದು. ಆಮೇಲೆ ಎಣ್ಣೆ ಹಚ್ಕೊಂಡಿರ್ತಾರಲ್ಲ ಆವಾಗ ಮತ್ತೆ ಯಾರಿಗೂ ನಮಸ್ಕಾರ ಮಾಡಬಾರ್ದು. ಅದಕ್ಕೇ ನಮಸ್ಕಾರ ಮಾಡಿ ಹಸೆಮಣೆ ಮೇಲೆ ಕೂತ್ಕೋಬೇಕು. ಎಣ್ಣೆ ಹಚ್ಕೊಂಡಾದಮೇಲೆ ಆಮೇಲೆ ಒಬ್ಬೊಬ್ಬರಾಗಿ ನೀವು ಸ್ನಾನ ಮಾಡಿಕೊಂಡು ಮುಂದಿನ ಕಾರ್ಯಕ್ರಮನ ಶುರು ಮಾಡಬೇಕು. ಹರೇ ಶ್ರೀನಿವಾಸ. ಅಲ್ಲ ಅವ್ರಿಗೆ ನೀರು ಹಾಕಿದ್ಮೇಲೆ ಆನಂದಮಯಗೆ ಚಿನ್ಮಯಗೆ ತುರದವನೇರಿ ದೈತ್ಯರ ಸಿಡಿಸು ಜನ ಕೊರೆವ ಮಂಗಳ ಹಯವದನಿಗೆ ವರದಾಯದವ ಸಿರಿ ಆದಿನಾರಾಯಣ ಚರಣ ಕಮಲಕ್ಕೆ ತೀರೆ ಆನಂದ ಎಡಗೈಗೆ ಹಚ್ಚು. ಫಸ್ಟ್ ಇವಾಗ ಎಣ್ಣೆ ಶಾಸ್ತ್ರದ ಕಾರ್ಯಕ್ರಮ ನೋಡಿದ್ರಲ್ವಾ, ಅಲ್ಲಿಂದ ಎಲ್ಲರೂ ಚಪ್ರ ಹಾಕಿರ್ತೀರಲ್ಲ, ಶುಭ ಸಮಾರಂಭ ಅಂದರೆ ಚಪ್ರ ಎಲ್ಲರ ಮನೆಯಲ್ಲೂ ಹಾಕಿರ್ತೀರ. ಚಪ್ರದ ಕೆಳಗಡೆಗೆ ಅಲ್ಲೂ ಕೂಡ ರಂಗೋಲಿ ಹಾಕಿ ಮಣೆ ಹಾಕಿ ಅದ್ರ ಮೇಲೆ 4 ಜನ ಕೂಡಿಸಿ ಸುರುಗಿ ನೀರು ಅಂತ ಚಪ್ರದ ಕೆಳಗಡೆ ಹಾಕ್ತಾರೆ. ಏನು ಅಂದರೆ 5 ಜನ ಮುತ್ತೈದೆಯರು ಬಿಸಿನೀರು ಇಟ್ಕೊಂಡು ಎಲ್ಲರಿಗೂ ಕೂಡ ಫಸ್ಟು ಮೊದಲಿಗೆ ಎಣ್ಣೆ ಹಚ್ತಾರೆ. ಎಣ್ಣೆ ಹಚ್ಬಿಟ್ಟು ಆಮೇಲೆ ಬಿಸಿ ನೀರನ್ನ ಹಾಕ್ತಾರೆ. ಆಮೇಲೆ ಸೀಗೆಕಾಯಿ ಅಥವಾ ಕಡಲೆ ಹಿಟ್ಟನ್ನು ಹಾಕಿ ಎಲ್ಲ ಹಚ್ಬಿಟ್ಟು ಎಲ್ಲ ಆದಮೇಲೆ ಕೊನೆಗೆ ಮಗು ಅಂದರೆ ಇದು ಯಾವ ಕಾರ್ಯಕ್ರಮ ಅಂತ ಅಂದರೆ ಮುಂಜಿ ಕಾರ್ಯಕ್ರಮ. ಅದರಿಂದ ಆ ಹುಡುಗನಿಗೆ ಮತ್ತು ತಾಯಿಗೆ ಜರಡಿ ಇಟ್ಟು ಅದ್ರ ಒಳಗಡೆಗೆ ನೀರು ಹಾಕ್ತಾರೆ. ಅದು ಶುಭ ಸಮಾರಂಭಗಳಲ್ಲಿ ಹಂಗೆ ಮಾಡ್ತಾರೆ. ಅದನ್ನು ಮಾಡಿದಾದ್ಮೇಲೆ ಆಮೇಲೆ ಆರತಿ ಮಾಡಿ ಇವಾಗ ದೇವ್ರ ಸಮಾರಾಧನೆ ಸ್ಟಾರ್ಟ್ ಆಗುತ್ತೆ. ದೇವ್ರ ಸಮಾರಾಧನೆ ಏನು ಅಂತಂದರೆ ಯಾವುದೇ ರೀತಿ ವಿಘ್ನ ಬರದೇ ಇರೋಂಗೆ ಗಣೇಶ ನೋಡ್ಕೊಳ್ಳಿ, ಭಗವಂತ ನೋಡ್ಕೊಳ್ಳಿ ಅಂತ ಒಳ್ಳೆ ನಿಮ್ಮ ಮನೆ ದೇವ್ರ ಫೋಟೋ ಇಟ್ಟು ಒಳ್ಳೆ ಹೂಗಳಿಂದ ಪೂಜೆ ಮಾಡಿ ಮತ್ತು ಒಳ್ಳೆ ಹಣ್ಣುಗಳಿಂದ ನೈವೇದ್ಯ ಮಾಡಿ ಮುತ್ತೈದರನ್ನೆಲ್ಲ ಕರೆದು ಎಲ್ಲರನ್ನೂ ಏನೇನು ಸಂಪ್ರದಾಯ ಶಾಸ್ತ್ರ ಇರುತ್ತೆ ಅದನ್ನೆಲ್ಲನೂ ಕೂಡ ಮಾಡಿ ಮತ್ತು 5 ಜನ ಮುತ್ತೈದರನ್ನು ಕೂಡಿಸಿ ಹೂವಿಳ್ಳೆ ಶಾಸ್ತ್ರ ಅಂತ ಮಾಡ್ತಾರೆ. ಅದನ್ನೆಲ್ಲನೂ ಕೂಡ ನೋಡೋಣ ಬನ್ನಿ. ಹರೇ ಶ್ರೀನಿವಾಸ.
ಎಷ್ಟು ಚೆನ್ನಾಗಿದೆ ತಿಲಕ ಲಲಾಟೆ ರಾಯಶ್ಯವರ್ಧನ ಲಲಾಟೆ ಕುಂಕುಮಶ್ಚೈವ ಸದಾ ಲಕ್ಷ್ಮೀ ನಿವಾಸಂ. ಆವಾಹಿತ ದೇವತಾಭ್ಯೋ ನಮಃ. ಪುರತಸ್ಥಾಪಿತ ಕದಲೀಫಲ ಮಹಾನೈವೇದ್ಯಂ ನಿವೇದಯಾಮಿ. ಓಂ ಭೂರ್ಭುವಸ್ವಃ ಸತ್ಯಂತ್ವರ್ತೇನ ಪರಿಷಿಂಚಾಮಿ. ಧರಾತ್ತಾತ್ ಸವಿತಾನಸ್ತುಮತು ಸರ್ವತಾಜಿಂ ಸವಿತಾನೋ ರಾಧತಾನ್ ದೀರ್ಘವಾಯುಃ. ನವೋ ನವೋ ಭವತಿ ಜಾಯಮಾನೋऽಗ್ನಾಂ ಕೇತುರ್ಜತಾಂ ಮೇತ್ಯಗ್ರಂ ಭಾಗಂ ದೇವೇಭ್ಯೋ ವಿದಾಧಾತ್ಯಾಯ. ಸತ್ಕರ್ಮಗಳನ್ನು ನಡೆಸಿ ಸುಜ್ಞಾನವತಿ ಪ್ರತಿಪಾಲಿಸುವ ನಮ್ಮ ಪೌಮಾನವು ಚಿತ್ತದಲ್ಲಿ ಆನಂದ ಸುಖವ ನೀವಳು ರಮ. ಭಕ್ತ ಜನರೊಡೆಯ ನಮ್ಮ ಈ ಕೃತಿಯ ನಡೆಸುವನು. ಹಾ ರಮ ಬಂದ್ರಿ ಆರಂಭದಲ್ಲಿ ಹೇಳ್ರಿ ಅವ್ರು ಹೇಳ್ಬೇಕಂತ ಚಂದ್ರ ರಮ ಬರ್ಲಿ ವಿಡಿಯೋ ಮಾಡ್ತಾರ. ಗಣಪತಿ ಪೂಜೆ ಮಾಡಿ ಸಂಕಲ್ಪ ಮಾಡಿ ಒಳಕಲ್ ಪೂಜೆನ ಪ್ರಾರಂಭ ಮಾಡ್ತೀವಿ. ಇವಾಗ ಈಗ ಗಣಪತಿ ಸ್ತೋತ್ರದಿಂದ ಗಣಪತಿ ಪೂಜೆ. ಆರಂಭದಲ್ಲಿ ನಮಿಪೆ ಜಂಭಾರಿ ಧರ್ಮಜರು ಕುಂಬಿನಿ ಜಯಪತಿ ರಾಮ. ಜಂಭಾರಿ ಧರ್ಮಜರು ಅಂಬರಾಧಿಪರ ಭೂತಾಂಬರನೆ ನಿನ್ನ ಸಂಭ್ರಮದಿ ಪೂಜಿಸಿದರೆಂಬ ವಾರುತಿ ಕೇಳಿ. ಸಂಭ್ರಮದಿ ಸರಿಸೆಂದು ನಂಬಿ ನಿನ್ನಡಿಗಳಿಗೆ ಬದಲಿ ನಮಿಪೆ ಭಾಗಿಸಿದವ. ಮನಿಂದ ಶ್ರೀ ಮನೋಹರನಾದ ಶ್ಯಾಮ ಸುಂದರ ಸ್ವಾಮಿ. ಶ್ರೀ ಮನೋಹರನಾದ ಶ್ಯಾಮ ಸುಂದರ ಸ್ವಾಮಿ. ನಾಮ ನೆನೆಯುವ ಭಾಗ್ಯ, ನಾಮ ನೆನೆಯುವ ಭಾಗ್ಯ ಪ್ರೇಮದಲ್ಲಿ ಆರಂಭದಲ್ಲಿ ನಮಿಪೆ ಭಾಗಿಸಿದವ. ಹೇರಂಬಲಿ ನೊಲಿದು ಹೇರಂಬಲಿ ನೊಲಿದು ನೀಡೆನಗೆ ವರವ. ಆರಂಭದಲ್ಲಿ ನಮಿಪೆ ಆರಂಭದಲ್ಲಿ ನಮಿಪೆ ಆರಂಭದಲ್ಲಿ ನಮಿಪೆ ಭಾವಿಸಿದವ. ಈಗ
ಈಗ ಒಳ್ಳೆ ಮತ್ತು ಕಲ್ಲಿನ ಪೂಜೆ ಮಾಡ್ಬೇಕಾಗ್ತದೆ ಸ್ಟೇಷನ್ ಬರುತ್ತೆ. ದೇವ್ರ ದಿವಸ ಅದಕ್ಕೆ ಮರಳು ಮತ್ತು ಕಲ್ಲಿನೊಳಗಿರ್ತಕ್ಕಂಥ ಅಭಿಮಾನಿ ದೇವತೆಗಳ ಅಂತರ್ಯಾಮ ನಿಯಾಮಕನಾದ ಪರಮಾತ್ಮನೆಯನ್ನ ಮಾಡಿ ನಾವೀಗ ಒಳ್ಳು ಮತ್ತು ಕಲ್ಲಿನ ಪೂಜೆಯನ್ನ ಮಾಡ್ತೀವಿ. ಹಿತ್ಲುಗುರ್ಜಿ ಇರ್ತಾಳ, ತಂದೆ ತಾಯಿ ಅಪ್ಪ ಮಾವ ಅವರೆಲ್ಲ ಇರುವಂತಹ ಮುತ್ತೈದೆಯರು ಕರೆದು ಅವಳ ಕೈಯಿಂದ ಎಲ್ಲ ಶಾಸ್ತ್ರಗಳನ್ನ ನಾವು ಈ ದೇವ್ರ ದಿವಸ ಈ ಕಡೆ ಮಾಡಿಸ್ತೀವಿ. ಹಂಗಾಗಿ ಶುದ್ಧಿ ಮಾಡ್ಕೊಂಡಂತಹ ಅವ್ರ ಕೆಲಸವನ್ನು ಮಾಡ್ಕೊಡ್ತಾರೆ. ನಮ್ಮ ಶ್ರೀರಮಣಗೆ ಸೂವಿ 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 ನಮ್ಮ ಭೂರಮಣಗೆ ಸೂವಿ 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 ನಮ್ಮ ಶ್ರೀರಮಣಗೆ ಸೂವಿ 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 ನಮ್ಮ ಭೂರಮಣಗೆ ಸೂವಿ ಸುವಿ ಎಂದು ಪಾಡಿ ಸುಜನರೆಲ್ಲ ಕೇಳಿ ಸುವಿ ಎಂದು ಪಾಡಿ ಸುಜನರೆಲ್ಲ ಕೇಳಿ ಆಹಾ ಸುವಿ ಆಹಾ ಸುವಿ ಆಹಾ ಸುವಿ ಆಹಾ ಸುವಿ ಹರಿಗೆ ಶರಣೆಂಬೆ ಸಿರಿಗೆ ಶರಣೆಂಬೆ ವರವಾಣಿ ರಮಣಗೆ ಶರಣೆಂಬೆ ಸುವಿ ವರವಾಣಿ ರಮಣಗೆ ಶರಣೆಂಬೆ ಸುವಿ ವರವಾಣಿ ರಮಣಗೆ ಶರಣೆಂಬೆ ಹೇಳಿದ ಗುರುವಾಡಿ ರಾಜರಿಗೆ ಯಶೋದೆಯ ಕನ್ನಡಾಗಿ ಸೂವಿ ಯಶೋದೆಯ ಪಾಲ ತನ್ನ ವಿಷವನ್ನ ತೆಗೆದ ಚಂದ್ರ ಸುವಿಯಂದು ಪಾಡಿ ಜನರೆಲ್ಲ ಕೇಳಿ ಆಹಾ ಸುವಿ ಆಹಾ ಸುವಿ ಆಹಾ ಸುವಿ ಆಹಾ ಸುವಿ ಯಶೋದೆಯ ಕಂದ ಸಣ್ಣ ವಿಷವನ್ನು ನೆನೆದ ಕರ್ಕಶದ ಕೂದಲಿಯ ಶಿಶುವಾಗಿ ಸೂವಿ ಯಶೋದೆಯ ಕಂದ ಸಣ್ಣ ವಿಷವನ್ನು ನೆನೆದ ಕರ್ಕಶದ ಕೂದಲಿಯ ಶಿಶುವಾಗಿ ಸೂವಿ ಕರ್ಕಶದ ಕೂದಲಿಯ ಶಿಶುವಾಗಿ ಕೊಂದ ನಮಗೆ ಸೇವಕೋ ಎಲ್ಲ ರೆಡಿಯಲ್ಲೇ ಕೂತಲ್ಲೇ ಆಹಾ ಸುವಿ ಆಹಾ ಸುವಿ ಆಹಾ ಸುವಿ ಸುಮಯವದನ ನಿಶ್ಚಿಂತ ಜಗತ್ಕಾಂತ ಸಂತರನು ಸದಾ ಸಲಹುವ ಸೂವಿ ಸಂತರನು ಸದನ ನಿಶ್ಚಿಂತ ಜಗತ್ಕಾಂತ ಸಂತರನು ಸದಾ ಸಲಹುವ ಸೂವಿ ಸಂತರನು ಸದಾ ಸಲಹುವ ದೈತ್ಯರನ್ನು ಕೃತಾಂತನ ಬಳಿಗೆ ಸಲಹುವ ಸೂವಿ ಆಹಾ ಸುವಿ ಆಹಾ ಸುವಿ ಆಹಾ ಸುವಿ ಆಹಾ ಸುವಿ 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 ನಮ್ಮ ಶ್ರೀರಮಣಗೆ ಸೂವಿ ಸುವಿಯಂದು ಪಾಡಿ ಜನರೆಲ್ಲ ಕೇಳಿ ಸುವಿಯಂದು ಪಾಡಿ ಜನರೆಲ್ಲ ಕೇಳಿ ಆಹಾ ಸುವಿ ಆಹಾ ಸುವಿ ಆಹಾ ಸುವಿ ಅವು ಯಾರಿಗೂ ಅವನು ಬೆಳೆದಿತ್ತು ಇಲ್ಲಿ ಇಷ್ಟಿಡು ಅಲ್ಲಿಡು ಅಲ್ಲಿಡು ಇಲ್ಲಿ ಹೇಳಿದ್ರು ನಾವು ಒಳ್ಳೆ ಮೇಲೆ ನಿಮ್ದು ಈಗ ಕುಲದೇವರಿಗೆ ಬಟ್ಟೆ ಎಲ್ಲ ಇಟ್ಟು ದೇವರಿಗೆ ನಮಸ್ಕಾರ ಮಾಡಿ ಗೆಜ್ಜಸ್ತ್ರ ಏರಿಸ್ಬೇಕು. ಫೋಟೋ ಇಟ್ಟು ದೇವ್ರದೆಲ್ಲ ಪೂಜೆ ಮಾಡಿ ಕುಲದೇವರ ಸ್ಮರಣೆಯನ್ನ ಮಾಡಿ ನಾವು ಇವೆಲ್ಲ ಕಾರ್ಯಕ್ರಮಗಳನ್ನ ಎಲ್ಲ ಮುತ್ತೈದರು ಸೇರಿಬಿಟ್ಟು ಈ ಕಾರ್ಯಕ್ರಮ ಮಾಡೋದಕ್ಕ ಒಳ್ಳುಕಲ್ ಪೂಜೆ ಅಂತ ಹೇಳ್ತಾರೆ. ಒಳಗಲ್ ಪೂಜೆ ಅಂತ ತಿಳ್ಕೊಂಡು ಹೇಳಿ ನಮ್ಮ ಕಡೆ ಹೇಳ್ತಾರೆ, ನಮ್ಮ ಕಡೆ ಶಾಸ್ತ್ರದೊಳಗ. ಇದಕ್ಕೆ ಹಿತ್ಲಗುರ್ಜಿ, ಕಳಸಗಿತ್ತಿ ಮತ್ತು ಯಾರು ಮಂಜುವಿ ಮದುವೆ ಮಾಡ್ತಾರ ಅವರು ಒಂದಿಷ್ಟು ಮುತ್ತೈದೆಯರನ್ನ ಕರೆದು ಅವರೆಲ್ಲರಿಗೂ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಎಲ್ಲರೂ ಪೂಜೆ ಮಾಡ್ತಾರ. ಇದಕ್ಕೆ ಒಳಗಲ್ ಪೂಜೆ ಅಂತ ನಾವು ಹೇಳ್ತೀವಿ. ಗಣಪತಿ ಪೂಜೆಯಿಂದ ಎಲ್ಲ ಕಾರ್ಯಕ್ರಮ ಪ್ರಾರಂಭ. ಹರೇ ಶ್ರೀನಿವಾಸ, ಈಗ ನೀವೆಲ್ಲರೂ ಕೂಡ ಏನು ಫಂಕ್ಷನ್ ನಡೀತಿದೆ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು. ಆದರೂ ಕೂಡ ನಾನು ವಿವರಣೆ ಕೊಡ್ತೀನಿ. ಚಿಕ್ಕದಾಗಿ ಚೊಕ್ಕದಾಗಿ ಹೇಳ್ತೀನಿ. ಫಸ್ಟು ನಮಗೆ ನಾವು ತೊಗೊಂಡಿರ್ತೀವಲ್ಲ ಹೊಸ ವಸ್ತ್ರನ, ಅದನ್ನು ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ. ಗೆಜ್ಜೆ ವಸ್ತ್ರ ಇಟ್ಟು ಪ್ರತಿಯೊಂದನ್ನು ಕೂಡ ಪತಿಯಂತರ್ಗತ ಅಂತ ಹೇಳ್ದಂತೂ ಮರಿಬೇಡಿ.
ಅದ್ರ ಮುಖೇನ ಭಗವಂತನಿಗೆ ನಿನಗೆ ವಸ್ತ್ರ ತೊಡಿಸ್ತಾ ಇದ್ದೀನಿ, ವಸ್ತ್ರ ಒಳ ವಸ್ತ್ರ ಹೊರ ವಸ್ತ್ರ ಎಲ್ಲರೂ ಕೂಡ ತೊಡಿಸ್ತಾ ಇದ್ದೀನಿ ಅಂತ ನೀವು ಅನುಸಂಧಾನ ಮಾಡಿಕೊಂಡು ಭಕ್ತಿಯಿಂದ ಪೂಜೆ ಮಾಡಬೇಕು. ನೋಡಿ ಇವಾಗ ಇದನ್ನೆಲ್ಲ ನೀವು ನೋಡ್ತಾ ಇದ್ದೀರಾ, ವರ್ಣಕಲ್ಲು ಶಾಸ್ತ್ರ ಹೇಗೆ ಮಾಡಬೇಕು ಅಂತ ನಾನು ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೋಡಿ ಇವತ್ತು ಶಾಸ್ತ್ರೋಕ್ತವಾಗಿ ನೀವು ನೋಡ್ತಾ ಇದ್ದೀರಾ. ನಿಮಗೆ ಏನು ಹೇಳಬೇಕು, ಈಗಾಗಲೇ ನಮ್ಮ ವನಜಕ್ಕ ಎಲ್ಲ ಹೇಳಿದ್ದಾರೆ, ನಾನು ಹೇಳೋದು ಏನಿಲ್ಲ, ಎಲ್ಲ ನೀವೇ ನೋಡ್ಕೊಂಡು ನೀವೇ ಅರ್ಥ ಮಾಡ್ಕೊಂಬಿಡಿ, ಸರಿನಾ? ಮುಂದೆ ಪ್ರತಿಯೊಬ್ಬರು ಹೂವಿಳೆ ಮುತ್ತೈದೆಯಲ್ಲಿ ಒಂದೊಂದು ಥರ ವಿಶೇಷವಾದದ್ದು ಮಾಡ್ತಾರೆ, ಕಾರ್ಯಕ್ರಮ ಆಚರಣೆ ಮಾಡ್ತಾರೆ. ಆದರೆ ಇಲ್ಲಿ ನಮ್ಮ ಆಚಾರ್ಯರ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾದದ್ದು ಹೂವಿಳೆ ಮುತ್ತೈದೆಯನ್ನು ಕೂಡಿಸಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಏನು ಅಂತ ಹೀಗೆ ಹೇಳಲ್ಲ, ಆಮೇಲೆ ಹೇಳ್ತೀನಿ. ಹರೇ ಶ್ರೀ ಸಾನಿ ಧನಿ ಸಾನಿ ಧನಿ ರೇ ಸಾ ಪಾಹಿ ಪಾರ್ವತಿ ನಿನ್ನ ಪಾದವ ಪ್ರೇಮದಿಂದಲೇ ಹರಿಯ ಪೂಜೆಯ ಮಾಡಿತು. ಶಿವನ ರಾಣಿಯೇ ಎನ್ನ ಭವನ ಭಕ್ತರ ಬಿಡು ದೂಷಿತವೇ ಭಕ್ತರ ಬಿಡು ದೂಷಿತವೇ ಇಂದಿರೇಶನ ಮನದಿ ಕಂಡು ತೋರಿಸು ಪ್ರೇಮದಿಂದಲೇ ಹರಿಯ ಪೂಜೆಯ ರಾಮೇಶ್ವರನ ನೋಡೋ ಹೇ ಮಾನವ, ರಾಮೇಶ್ವರನ ನೋಡೋ ಹೇ ಮಾನವ, ರಾಮೇಶ್ವರನ ನೋಡೋ ನೇಮದಿ ಕೊಂಡಾಡೋ, ರಾಮೇಶ್ವರನ ನೋಡೋ ನೇಮದಿ ಕೊಂಡಾಡೋ, ನೀ ಮಾಡಿದಂತ ಮಗಳಿಡ್ಯಾಡು ರಾಮೇಶ್ವರನ ನೋಡು ಹೇ ಮಾನವ, ಹೇ ಮಾನವ, ರಾಮೇಶ್ವರನ ನೋಡು ನೇಮದಿ ಕೊಂಡಾಡೋ, ರಾಮೇಶ್ವರನ ನೋಡು ನೇಮದಿ ಕೊಂಡಾಡೋ, ನೀ ಮಾಡಿದಂಥ ಪಾಪಸ್ಕೋ ಮಗಳಿಡಾಡು, ನೀ ಮಾಡಿದಂಥ ಪಾಪಸ್ಕೋ ಮಗಳಿಡಾಡು. ಶೋಭನಿಗೆ ಶೋಭಾನವೆನ್ನಿರೆ ಸುರನಿಗೆ, ಶೋಭಾನವೆನ್ನಿರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿರೆ ಸುರಪ್ರಿಯಗೆ, ಶೋಭಾನೆ ಲಕ್ಷ್ಮೀ ಪಕ್ಷಿ ವಾಹನ ಗೆರಗುವೆ, ಪಕ್ಷಿ ವಾಹನ ಗೆರಗುವೆ ಹೂವಿನ ರಕ್ಷಿಸಲಿ ನಮ್ಮ ವಧುವ. ಶೋಭಾನೆ ಒಂದು ಕರದಿಂದ ಅಭಯವನಿವಳೆ, ಮತ್ತೊಂದು ಕೈಯಿಂದ ವರಗಳ ಕುಂದಿಲ್ಲದಾನಂದ ಸಂತೋಷ ಉಳಿಸುವ. ನಾವು ಈ ಗೋಧಿ ಹಿಟ್ಟಿನಿಂದ ಅರಿಶಿಣ ಪುಡಿ ಮತ್ತು ತುಪ್ಪ ಹಾಲು ಹಾಕಿ ಈ ಗಣಪತಿಯನ್ನು ನಾವು ಮಾಡಿದ್ವಿ. ಯಾಕೆ ಮಾಡ್ತೀವಿ ಅಂತ ತಿಳ್ಕೊಂಡ್ರೆ, ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಸಹಿತ ವಿಘ್ನೇಶ್ವರ ಅಂತರ್ಗತ ವಿಶ್ವಂಬರ ಮೂರ್ತಿ ಪರಮಾತ್ಮವಿನ ದೇವ್ರನ್ನ ಸ್ಮರಣೆ ಮಾಡಿ ಎಲ್ಲ ನಿರ್ವಿಘ್ನ ರೀತಿಯಿಂದ ನೆರವೇರಲಿ ಅಂತ ತಿಳ್ಕೊಂಡು ಹೇಳಿ ನಾವು ಗಣಪತಿಯನ್ನು ಮಾಡ್ತೀವಿ. ಅಡಿಕೆ ಬೆಟ್ಟ ಇಟ್ಟು ಎಲ್ಲ ಕಾರ್ಯಕ್ರಮದಕ್ಕಿಂತ ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡಿ ಅವಾಗೂ ಎಲ್ಲ ನಿರ್ವಿಘ್ನ ರೀತಿಯಿಂದ ನೆರವೇರಲಿ ಅಂತ ಬೇಡ್ಕೊಂಡು, ಆಮೇಲೆ ಈ ಒಳ್ಳಲ್ಲಿ ಗೋಧಿ ಹಾಕಿ ಕುಟ್ಟಿ ಬೀಸಿ ಆ ಹಿಟ್ಟಿನಿಂದ ಗೋಧಿ ಹಿಟ್ಟಿನಿಂದ ಗಣಪತಿಯನ್ನು ಮಾಡೋದು ಈ ಕಡೆ ಸಂಪ್ರದಾಯ. ಈ ಗೋಧಿ ಹಿಟ್ಟಿನ ಗಣಪತಿಯನ್ನು ಮಾಡಿ ಡಬ್ಬದಲ್ಲಿ ಹಾಕಿ ಅಲ್ಲಿ ಒಣ ಕೊಬ್ಬರಿ ಬೆಲ್ಲ ಇವೆಲ್ಲ ನೈವೇದ್ಯಕ್ಕಿಟ್ಟು ಕರ್ಕಿ ಏರಿಸಿ ಹೂ ಏರಿಸಿ ಪೂಜೆ ಮಾಡಿ, ಆಮೇಲೆ ಮುಂಜಿ ಮದುವೆ ಇವೆಲ್ಲ 8ನೇ ದಿವಸಕ್ಕೆ ಆಟ್ಲಾಡಿ ಅಂತಾರೆ. ಅವತ್ತಿನ ದಿವಸ ಹಂದ್ರಗಮದ ಪೂಜೆದ ಜೊತೆಗೆ ಈ ಗಣಪತಿಯನ್ನು ನಾವು ವಿಸರ್ಜನೆ ಮಾಡಬೇಕು. ಅಲ್ಲಿವರೆಗೂ ನಮ್ಮ ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನ ರೀತಿಯಿಂದ ನೆರವೇರಲಿ ಅಂತ ತಿಳ್ಕೊಂಡು ಹೇಳಿ ಈ ಗಣಪತಿಯನ್ನು ಮಾಡಿ, ಇವಾಗ ಈ ಗಣಪತಿಯನ್ನು ಇಟ್ಟು ನಾವು ಪೂಜೆ ಮಾಡಿ ಆರತಿ ಮಾಡ್ತೀವಿ. ಹರೇ ಶ್ರೀ ತಾನೇ ಬೇಡುವುದಕ್ಕೆ ಮನ್ನದಿ ನಾಚಿ ಮಹಾಲಕ್ಷ್ಮಿ ತನ್ನ ಮದಿಂದಲೇ ಕರೆಯದೆ ಉನ್ನತ ದೋಷಗಳೆನಿಸಿದರು. ಶೋಭಾನೆ ಕೆಲವರು ತಲೆಯೂರಿಸಬೇಕು ಪುಣ್ಯವ ಗಳಿಸಿ
ಹಾಕು ಅವು ತೆಗಿಯೋಕ್ಕಾಗಲಿಲ್ಲ. ಇದು ಯಾಕೆ ಓಕೆ ಅಣ್ಣ ಓಕೆ. ಒಂದು ಚೇರ್ ಕೊಡಿ. ಇಲ್ಲೇ ಇದೆ ಚೇರ್. ಅಲ್ಲ ಒಂದು ಬೇಡ, ಎರಡು ಇದೆ. ಕಂಕಣನು ಕೊಟ್ಬಿಡಿ, ಇಲ್ಲೇ ಕಟ್ಬಿಡ್ತೀವಿ. ಮಂತ್ರಾಕ್ಷರ ಹಾಕಿದ್ರೆ ಸಾಕು. ಕಂಕಣ ಒಳ್ಳೆ ಬರ್ಬೇಕಿತ್ತು ನೋಡ್ರಿ. ತಿಳ್ಕೊಳ್ಳಿ. ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಶ್ರೀಕೇಶಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ. ಪ್ರಣವಸ್ಯ ಪರಬ್ರಹ್ಮರುಚಿಃ ದೈವೀ ಗಾಯತ್ರಿ ಛಂದಃ ಪರಮಾತ್ಮ ದೇವತಾ ಪ್ರಾಣಾಯಾಮೇ ವಿನಿಯೋಗಃ. ಓಂ ಓಂ ಭುವಃ ಓಂ ಭುವಃ ಓಂ ಮಹಃ. ವಿಜಯ ಕೃಷ್ಣ ಇಲ್ಲಿ ಬಂದಿಲ್ಲ. ಅಭಿಮಾನಿನ್ಯಃ ಅತ್ರ ಸನ್ನಿಹಿತಾಃ ಸಂತು ಅದ್ಯ ಪೂರ್ವೋಚ್ಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ ಅಸ್ಮದಾದಿಗುರುಣಾಂ ಶ್ರೀಮನ್ಮಧ್ವಾಚಾರ್ಯಾಣಾಂ ಹೃತ್ಕಮಲ ಮಧ್ಯ ನಿವಾಸಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ನಿರುದ್ಧ ಚತುರ್ಮೂರ್ತ್ಯಾದ್ಯನಂತಾವತಾರಾತ್ಮಕ ಶ್ರೀ ಮಾಂಗಲ್ಯಮೂರ್ತಿ ಶ್ರೀ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಮಂಟಪ ದೇವತಾಂತರ್ಯಾಮಿ ಶ್ರೀ ಲಕ್ಷ್ಮೀ ನೃಸಿಂಹಾಭಿನ್ನ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಆ ಜ್ಯೇಷ್ಠ ಕುಮಾರ ಮುದ್ದಿಶ್ಯ ಕರಿಷ್ಯಮಾಣ ಉಪನಯನ ಸಂಸ್ಕಾರಾಂಗತ್ವೇನ ಸ್ವಗೃಹೇ ಮಂಟಪ ಪೂಜಾಖ್ಯಂ ಕರ್ಮ ಅದು ಅವ್ರಿಗೆ ಕೊಡಿ. ಕೈಂ ಕರ್ಮ ಕರಿಷ್ಯೇ ಬಿಟ್ಟು ಹಾಂ ತಟ್ಟೆ ಅವ್ರಿಗೆ ಬಿಡಿ. ಗಂಟೆ ಬಾರಿಸಿ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷತಾಂ ಕುರು ಘಂಟಾರವಂ ತತ್ರ ದೇವತಾ ಸ್ವಾಗತಾನುಕ್ಷಣಂ ಪ್ರಸೀದ ತುಳಸಿ ದೇವಿ ಪ್ರಸೀದ ಹರಿವಲ್ಲಭೆ ಕ್ಷೀರೋದಮಥನೋದ್ಭೂತೆ ತುಳಸಿ ತ್ವಾಂ ನಮಾಮ್ಯಹಂ ಗಂಗಾ ಭಾಗೀರಥ್ಯೈ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ನೀರು ತಗೊಂಡು ಪ್ರೋಕ್ಷಣೆ ಮಾಡಿ 4 ಕಡೆಗೆ. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿಃ ಮಂಟಪಂ ಸಂಶೋಧ್ಯ. ಗಳಿಗೂ ಹಾಗೆ ಕುಮುದಂ ಕುಮುದೇ ಕ್ಷಣಂ ದ್ವಾರಪಾಲೇಭ್ಯೋ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಅಲ್ಲಿ ಆ ಕಂಬವನ್ನು ಮುಟ್ಟಿಕೊಳ್ಳದ ಪೀಠ ಪೂಜಾಖ್ಯಂ ಕರ್ಮ ಕರಿಷ್ಯೆ. ಪರದೇ ನಮಃ ಈಶ್ವರ್ಯಾಯ ನಮಃ ಅಧರ್ಮಾಯ ನಮಃ ಅಜ್ಞಾನಾಯ ನಮಃ ಅವೈರಾಗ್ಯಾಯ ನಮಃ ಅನೈಶ್ವರ್ಯಾಯ ನಮಃ ಪರಮಪುರುಷಾಯ ನಮಃ ಆಧಾರರೂಪಿಣ್ಯೇ ಶಕ್ತಿಯೇ ನಮಃ ಕೂರ್ಮಾಯ ನಮಃ ಅನಂತಾಯ ನಮಃ ಪೃಥಿವ್ಯೈ ನಮಃ ಕ್ಷೀರಸಾಗರಾಯ ನಮಃ ಶ್ವೇತದ್ವೀಪಾಯ ನಮಃ ಮಹತೆ ದಿವ್ಯರತ್ನಮಂಟಪಾಯ ನಮಃ ಪಂಪದ್ಮಾಯ ನಮಃ ಅಮ್ಮರ್ಕಮಂಡಲಾಯ ನಮಃ ಓಂ ಸೋಮಮಂಡಲಾಯ ನಮಃ ಮಂ ಭಕ್ತಿಮಂಡಲಾಯ ನಮಃ ಸಂತತ್ವಾಭಿಮಾನಿನ್ಯೈ ಶ್ರಿಯೈ ನಮಃ ರಂ ರಜೋಭಿಮಾನಿನ್ಯೈ ಭೂಮ್ಯೈ ನಮಃ ತಂ ನಮೋಭಿಮಾನಿನ್ಯೈ ದುರ್ಗಾಯೈ ನಮಃ ಆತ್ಮನೇ ನಮಃ ಅಂತರಾತ್ಮನೇ ನಮಃ ಪರಮಾತ್ಮನೇ ನಮಃ ಜ್ಞಾನಾತ್ಮನೇ ನಮಃ ವಿಮಲಾಯೈ ನಮಃ ಉತ್ಕರ್ಷಿಣ್ಯೈ ನಮಃ ಜ್ಞಾನಾಯೈ ನಮಃ ಕ್ರಿಯಾಯೈ ನಮಃ. ಅಸ್ಯ ಶ್ರೀ ಲಕ್ಷ್ಮೀ ನೃಸಿಂಹ ಮಹಾಮಂತ್ರಸ್ಯ ಬ್ರಹ್ಮರ್ಷಿ ಅನುಷ್ಠುಪ್ ಛಂದಃ ಶ್ರೀ ಲಕ್ಷ್ಮೀ ನೃಸಿಂಹೋ ದೇವತಾ ಉಗ್ರಂ ವೀರಂ ಮಹಾವಿಷ್ಣುಂ ಹೃದಯಾಯ ನಮಃ ದುರಂತಂ ಸರ್ವತೋಂ ಷಡ್ ನೃಸಿಂಹಂ ಭೀಷಣಂ ಭದ್ರಂ ಕವಚಾಯ ಓಂ ಭೋರ್ಭುವಸ್ವರೋಮಿತಿ ದಿಗ್ಬಂಧಃ ಧ್ಯಾಯೇನ್ ನೃಸಿಂಹ ಮೃವೃತ್ತರವಿತ್ರಿನೇತ್ರಂ ಜಾನು ಪ್ರಸಕ್ತಕರಿತ್ವಮತಾಪರಾಭ್ಯಾಂ ಚಕ್ರಂ ಧರಂಚ ದಶತಂ ಪ್ರಿಯಯಾ ಸಮೇತಂ ತಿಗ್ಮಾಂ ಶುಕೋಟಿಧಿಗತಿಗ್ನ ಶ್ರೀ ಲಕ್ಷ್ಮೀನಾರಾಯಣಂ ಮಂಟಪಸ್ಯ ಈಶಾನ್ಯ ಭಾಗೆ ಸ್ತಂಭ ಮಧ್ಯೆ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಭೂಃ ಲಕ್ಷ್ಮೀ ನೃಸಿಂಹಂ ಆವಾಹಯಾಮಿ ಭುವಃ ಲಕ್ಷ್ಮೀ ನೃಸಿಂಹಂ ಆವಾಹಯಾಮಿ ವಃ ಲಕ್ಷ್ಮೀ ನೃಸಿಂಹಂ. ಓ ಭವ ಗೃಹಾ ವೈ ಪ್ರತಿಷ್ಠಾ ಸೂಕ್ತಂ ತತ್ ಪ್ರತಿಷ್ಠಿತತಮಯಾ ವಾಚಾ ಸಂಸ್ತವ್ಯಂ ತಸ್ಮಾತ್ ಯದ್ಯಪಿ ದೂರೈವ ಪಶೂನ್ನಪತೆ ಗೃಹಾನೇವೇ ನಾನಾಜಿಂಶತಿ ಗೃಹಾಹಿ ಪಶೂನಾಂ ಪ್ರತಿಷ್ಠಾ ಪ್ರತಿಷ್ಠಾ ಸುಪ್ರತಿಷ್ಠಿತಮಸ್ತು. ಓಂ ಮಂಟಪ ಈಶಾನ್ಯ ಮಂಟಪೆ ಭೂರ್ಭುವ ಸ್ವಃ ಅನಿರುದ್ಧಂ ಆವಾಹಯಾಮಿ. ಅಲ್ಲಿ ಆಗ್ನೇಯ ಮಂಟಪೆ ಭೂರ್ನಾರಾಯಣಾಯ ಓಂ ಆವಾಹಿತ ದೇವತಾಭ್ಯೋ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ. 4 ಕಡೆಗೆ ಆಸನದ ದೃಷ್ಟಿಯಲ್ಲಿ ಒಂದು ಮಂತ್ರ ಹಾಕಿದಾಗೆ ಆಸನಂ ಸಮರ್ಪಯಾಮಿ. 4 ಮಂಟಪಕ್ಕೆ ಅಲ್ಲಿ ಅರ್ಘ್ಯಂ ಸಮರ್ಪಯಾಮಿ ಪಾದ್ಯಂ ಸಮರ್ಪಯಾಮಿ. ಚಪ್ಪರದ ಪೂಜೆಗೆ ಹೋಳಿಗೆ ರೆಡಿಯಾಗಿದೆ. ಚಪ್ಪರದ ಪೂಜೆ ಮಾಡಿಕೊಂಡು ಎಲ್ಲರೂ ಹೋಳಿಗೆ ತಿನ್ನೋಣ ಬರ್ತೀರಾ? ಹರೇ ಶ್ರೀನಿವಾಸ. ಮಹಾನೈವೇದ್ಯಂ ನಿವೇದಯಾಮಿ. ಓಂ ಪ್ರಾಣಾಯ ಸ್ವಾಹ.
ಅಪಾನಾಯ ಸ್ವಾಹ ವ್ಯಾನಾಯ ಸ್ವಾಹ ಸದಾನಂದಾಯ ಸ್ವಾಹ ಬ್ರಹ್ಮಣೇ ಸ್ವಾಹ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ ನಮಾಮಿ ನಿಖಿಲಾಧೀಶ ಕಿರೀಟಾಗೃಷ್ಟಪೀಠವಸಮಶಮನೇರ್ತಾಪಂ ಶ್ರೀಪತೆ ಸ್ವಾಪಂಕಜಂ ಓಂ ಅವ ಗಿಲಾನ್ ಬರ್ತು ಲಕ್ಷ್ಮೀ ಸಿಂಹ ನೈವೇದ್ಯ ಮಾಡಿ ಅದು ಮೇಲೆ ಹಾಕಿದ್ರೆ ಲಕ್ಷ್ಮೀ ಸಿಂಹ ದೃಷ್ಟಿ ಪರಿಹಾರ ಮಾಡ್ತಾರೆ. ಸ್ಥಾನಂ ಉದ್ವಾಸಯಾಮಿ ಯಥಾ ಯಥಾ ಸ್ಥಾನಂ ಉದ್ವಾಸಯಾಮಿ ಆಚರಿತ ಉಪನಯನೇನ ಮಂಟಪಸ್ಥಾಪನಾಖ್ಯೇನ ಕರ್ಮಣಾ ಏವಂ ತದಂಗತ್ವೇನ ಆಚರಿತ ವಿಸರ್ಜನಾಖ್ಯೇನ ಕರ್ಮಣಾ ಭಗವಾನ್ ಭಾರತೀಯರ್ಮುಖ್ಯಸ್ಥಾನಾಂತರ್ಗತ ಶ್ರೀ ಲಕ್ಷ್ಮೀ ವೆಂಕಟೇಶ ಶ್ರೀ ಯಥಾಂಶ ಶ್ರೀ ಸೋಮವರದೋ ಭವತು ಶ್ರೀ ಕೃಷ್ಣಾರ್ಪಣಮಸ್ತು.